ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ಭಾರೀ ಪೈಪೋಟಿ. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಪೈಪೋಟಿ. ಕಾರ್ಯಕರ್ತರಿಂದ ಅರ್ಜಿ ಸಲ್ಲಿಕೆ. 15 ಮಂದಿಯಿಂದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಕೆ. ಮಳೆಗಾಗಿ ದೇವರಿಗೆ ಕುರಿ ಬಲಿ, ಕತ್ತೆಗಳಿಗೆ ಮದುವೆ. ಉತ್ತಮ ಮಳೆ ಬೆಳೆಗಾಗಿ ದೇವರ ಮೊರೆ ಹೋದ ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರು ಗ್ರಾಮಸ್ಥರು. ಮಳೆಗಾಗಿ ವಿಶೇಷ ಪೂಜೆಗಳು, ಜಾತ್ರಾ ಮಹೋತ್ಸವ. ಬಿಜೆಪಿಯವರು ನಾಮರ್ದರು ಎಂದ ಶಾಸಕ ಪ್ರದೀಪ್ ಈಶ್ವರ್. ವಿಜಯೇಂದ್ರಗೆ ಅವಮಾನವಾಗುತ್ತೆಂದು ಫ್ಲೆಕ್ಸ್ ತೆರವು ಮಾಡಲಿಲ್ಲ. ಕಾನೂನು ಎಲ್ಲರಿಗೂ ಒಂದೇನಾ? ಫ್ಲೆಕ್ಸ್ ವಿಚಾರದಲ್ಲಿ ಹೊಸ ಚರ್ಚೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಭರ್ಜರಿ ಪೈಪೋಟಿ ಶುರುವಾಗಿದೆ. ಬರೋಬ್ಬರಿ 15 ಮಂದಿ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದು, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅಧ್ಯಕ್ಷ ಸ್ಥಾನದ ಅಖಾಡಕ್ಕೆ ಇಳಿದಿರುವುದು ಕುತೂಹಲ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವರ ಪರ ಬ್ಯಾಟ್ ಬೀಸಿರುವುದು ರಾಜಕೀಯ ಲೆಕ್ಕಾಚಾರಕ್ಕೆ ಹೊಸ ತಿರುವು ನೀಡಿದೆ. ಯಾರಿಗೆ ಒಲಿಯಲಿದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪಟ್ಟ? ಈ ಕುರಿತು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷ ಗಾದಿಗೆ ಫೈಟ್ ಜೋರಾಗಿದೆ. ಮೊದಲಿನಿಂದಲೂ ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಆಪ್ತ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಒಂದು ಕಡೆ, ಮಾಜಿ ಸಚಿವ ಹಾಲಿ ಶಾಸಕ ಎಂಸಿ ಸುಧಾಕರ್ ಅವರ ಆಪ್ತ ಮಂಚೇನಹಳ್ಳಿ ಪ್ರಕಾಶ್ ಮತ್ತೊಂದು ಕಡೆ. ಈ ಇಬ್ಬರ ಬೆಂಬಲಿಗರು ತಮ್ಮ ತಮ್ಮ ನಾಯಕನ ಪರ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತು. ಹೀಗಿರುವಾಗ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕಾರ ಕಾರ್ಯಕ್ರಮ ನಗರದಲ್ಲಿ ನಡೆಯಿತು. ಎಐಸಿಸಿ ವೀಕ್ಷಕರಾದ ಪಾಲಕ್ ವರ್ಮಾ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕರಿಸಿ ಅಭ್ಯರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 15ಕ್ಕೂ ಹೆಚ್ಚು ಮಂದಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಮಂಚೇನಹಳ್ಳಿ ಪ್ರಕಾಶ್, ಅಡ್ಡಗಲ್ ಶ್ರೀಧರ್, ಎಸ್ಪಿ ಶ್ರೀನಿವಾಸ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಸುಮಿತ್ರಮ್ಮ ಸೇರಿದಂತೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಶಿಡ್ಲಘಟ್ಟದಿಂದ ಸಹನಾ ರಾಜೀವ್ ಗೌಡ, ಸುಬ್ರಹ್ಮಣಿ, ಚಿಂತಾಮಣಿಯಿಂದ ಕೋದಂಡ ಹಾಗೂ ಗೌರಿಬಿದನೂರಿನಿಂದ ಸಿಎನ್ ಪ್ರಕಾಶ್ ಸೇರಿದಂತೆ ಇನ್ನೂ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ನಮ್ಮ ಪಾಲಕ್ ವರ್ಮಾಜಿಯವರು ಎಲ್ಲರನ್ನೂ ಯಾರು ಆಕಾಂಕ್ಷಿಗಳಿದ್ದೀರಿ ಅವರು ಇವತ್ತು ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಇವತ್ತು ಯಾರು ನಮ್ಮ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಈಗ ಆ ಅರ್ಜಿಯಲ್ಲಿ ನಾನು ಒಬ್ಬ ಅರ್ಜಿ ಕೊಟ್ಟಿದ್ದೀನಿ. ಈಗ ಅದರ ಪ್ರಕಾರ ಅವರು ಎಲ್ಲ ಕೆಲವು ಮಾನದಂಡಗಳನ್ನು ಕೇಳ್ತಾ ಇದ್ದಾರೆ. ಪಾರ್ಟಿನ ಸ್ಟ್ರೆಂಥನ್ ಹೆಂಗೆ ಮಾಡ್ತೀರಿ, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಹೆಂಗೆ ಕಟ್ತೀರಿ, ಮತ್ತು ಈಗ ಯಾವುದೇ ಥರ ಗುಂಪುಗಾರಿಕೆ ಇದ್ದಾಗ ಯಾವ ರೀತಿ ನೀವು ಆ್ಯಕ್ಷನ್ ತಗೊಳ್ತೀರಿ, ಸುಮಾರು ಕ್ವಶನ್ಗಳು ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಟ್ಟು ಬಂದಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿವರೆಗೂ ಯಾವುದೇ ಮಹಿಳೆಗೆ ಆದ್ಯತೆ ಸಿಕ್ಕಿಲ್ಲ. ಇಲ್ಲಿವರೆಗೂ ಜಿಲ್ಲಾಧ್ಯಕ್ಷರಾಗೋದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲರ ಕನಸು 33% ರಿಸರ್ವೇಷನ್ ಮಾಡಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ನನಗೊಂದು ಅವಕಾಶ ನಮ್ಮ ವರಿಷ್ಠರು ಮಾಡಿಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಜನರ ಆ ಆಶಯದಂತೆ ಇವತ್ತು ನಾನು ಬಂದಿಲ್ಲಿ ಹಾಕ್ತಾ ಇದ್ದೀನಿ. ಒಂದು ವೇಳೆ ತಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಿಮ್ಮ ಮುಂದಿನ ನಡೆ? ನನ್ನ ಮುಂದಿನ ನಡೆ ಪಕ್ಷ ಸಂಘಟನೆ,
ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಎಲ್ಲ ತಾಲೂಕಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಅದಕ್ಕೆ ಏನು ಬೇಕು ಶಕ್ತಿ ಮೀರಿ ನಾವು ಸಂಘಟನೆಯನ್ನು ಮಾಡಿ ಅವ್ರಿಗೆ ಏನು ಶಕ್ತಿ ಕೊಡಬೇಕು ಕೊಟ್ಟು ನಾವು ಕಾಂಗ್ರೆಸ್ ತರೋದಕ್ಕೆ ಸಹಾಯ ಮಾಡ್ತೀವಿ. ಇಲ್ಲಿವರೆಗೂ ಹಲವು ಆಕಾಂಕ್ಷಿಗಳ ನಡುವೆ ಪೈಪೋಟಿ ನಡೆಯುತ್ತಿದೆ ಎನ್ನಲಾಗುತ್ತಿದ್ದರೂ ಕೊನೆ ಕ್ಷಣದಲ್ಲಿ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹೆಸರು ಅಧ್ಯಕ್ಷ ಸ್ಥಾನದ ಅಖಾಡಕ್ಕೆ ಬಂದಿರುವುದು ಇತರೆ ಆಕಾಂಕ್ಷಿಗಳಲ್ಲಿ ಕುತೂಹಲ ಹಾಗೂ ಆತಂಕ ಮೂಡಿಸಿದೆ. ಮಾಜಿ ಸಚಿವರ ಹೆಸರು ಕೇಳಿ ಬರುತ್ತಿದ್ದಂತೆ ಜಿಲ್ಲೆಯ ಕಾಂಗ್ರೆಸ್ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳು ಶುರುವಾಗಿವೆ. ಜಿಲ್ಲೆಯಲ್ಲಿರುವ ಶಾಸಕರು ತಮ್ಮ ತಮ್ಮ ಆಪ್ತರ ಪರ ಬ್ಯಾಟಿಂಗ್ ಮಾಡುತ್ತಿರುವಾಗಲೇ ಈಗ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹೆಸರು ಕೇಳಿ ಬರ್ತಿದ್ದಂತೆ ಶಾಸಕರ ನಡೆಗಳು ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಪರ ಬೀರುವಂತಾಗಿದೆ. ನನಗೆ ಬಂದಿರೋ ಲೇಟೆಸ್ಟ್ ಮಾಹಿತಿ, ಶಿವಶಂಕರ್ ರೆಡ್ಡಿ ಸಾಹೇಬರು ರೇಸಿಗೆ ಬಂದಿದ್ದಾರೆ. ಶಿವಶಂಕರ್ ರೆಡ್ಡಿ ಸಾಹೇಬರು ಬೆಳಗ್ಗೆಯಿಂದ ನನ್ನ ಗಮನಕ್ಕೆ ಬಂತು. ಶಿವಶಂಕರ್ ರೆಡ್ಡಿ ಸಾಹೇಬರ ಋಣ ನನ್ನ ಮೇಲಿದೆ. ಅವರೇನಾದರೂ ಸ್ಪರ್ಧೆಗೆ ನಿಂತರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ನಿಂತರೆ ಈಗ ನನಗೆ ಬೆಳಗ್ಗೆ, ಇಲ್ಲಾಂದರೆ ನಾವು ಗಂಗ್ರೇಕಾಲ ನಾರಾಯಣಸ್ವಾಮಿ ಅಣ್ಣಗೆ ನಾವೆಲ್ಲ ಚಿಕ್ಕಬಳ್ಳಾಪುರದವ್ರು ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತಿದ್ವಿ ಒಂದು OBC ಕೊಡಿ ಅಂತ. ನಾವು ಈಗೇನಾಗಿದೆ, ಈಗ ಶಿವಶಂಕರ್ ರೆಡ್ಡಿ ಸಾಹೇಬರು ಗಂಗ್ರೇಕಾಲ ನಾರಾಯಣಸ್ವಾಮಿ ಇಬ್ಬರು ಬಂದಾಗ ಸಹಜವಾಗಿ ಒಂದು ಎಕ್ಸ್-ಮಿನಿಸ್ಟ್ರು ಸೀನಿಯರ್ MLA ಅವ್ರೇನಾದರೂ ರೇಸಿಗೆ ಬಂದರೆ ನಾವು ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನ ಧಿಕ್ಕರಿಸಿ ಹೋಗೋದಂತೂ ಕಷ್ಟ. ಸೊ ನಾನು ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನು ಮಾತಾಡಿದ್ದೀನಿ. ಸರ್, ತಾವು ನಿಲ್ಲೋದಾದರೆ ನಮ್ಮ ಕಂಪ್ಲೀಟ್ ನಮ್ಮ ಬ್ಲಾಕ್ಗಳು ನಾವು ಬೆಂಬಲ ಕೊಡ್ತೀವಿ. ತಾವೇನಾದರೂ ನಿಲ್ಲಿಲ್ಲ ಅಂದರೆ ತಾವು ಗಂಗ್ರೆ ಕಾಲುವೆ ನಾರಾಯಣಸ್ವಾಮಿ ಬೆಂಬಲ ಕೊಡಿ ಅಂತ ವಿನಂತಿಸ್ತೀವಿ. ಈ ಶಿವಶಂಕರ್ ರೆಡ್ಡಿ ಸಾಹೇಬರು ಬೆಳಗ್ಗೆಯಿಂದ ಮೋಸ್ಟ್ಲಿ ಅವರು ಕ್ಲೈಮ್ ಮಾಡ್ತಿದ್ದಾರೆ. ನನ್ನ ಗಮನಕ್ಕೆ ಬೆಳಗ್ಗೆ ಬಂತು. ಸೊ ಶಿವಶಂಕರ್ ರೆಡ್ಡಿ ಸಾಹೇಬ್ರೇನಾದರೂ ಇದಕ್ಕೆ ಬಂದರೆ ನಾವು ಖಂಡಿತವಾಗೂ ಸ್ಪಂದಿಸ್ತೀವಿ. ದಲಿತರು ನಮಗೊಂದು ಅವಕಾಶ ಬೇಕು ಅಂತ ಕೇಳಿ ನನಗೆ ಗೊತ್ತಿರೋ ಪ್ರಕಾರ ಶಿವಶಂಕರ್ ರೆಡ್ಡಿ ಸಾಹೇಬ್ರ ವಿಚಾರ ನನಗೆ ಬೆಳಗ್ಗೆ ಗೊತ್ತಾಗಿದ್ದು. ಅವ್ರು ಬಂದರೆ MC ಸುಧಾಕರ್ ಸಾಹೇಬರು ಸಪೋರ್ಟ್ ಮಾಡ್ತಾರೆ. ನೋಡಿ ಸರ್, ಟಿಕೆಟ್ ಕೊಡಿಸೋವಾಗ ಅವ್ರ ಋಣ ನನ್ನ ಮೇಲಿದೆ. ನಾನು ಅವ್ರ ವಿರುದ್ಧ ಅವರಿಲ್ಲ ಅಂದರೆ ಓಕೆ. ಸೊ ನಾನು ಈ ವಿಚಾರವಾಗಿ ಅಭಿಷೇಕ್ ದತ್ ಅವ್ರಿಗೂ ಫೋನ್ ಮಾಡಿ ಮಾತಾಡಿದೆ. ಸರ್, ಶಿವಶಂಕರ್ ರೆಡ್ಡಿ ಸಾಹೇಬ್ರು ಹಾಕಂಗಿದ್ದಾರೆ ಅಂತ. ಅವ್ರು ಹಾಕಂಗಿದ್ರೆ ಇದು ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಪರ ಒಲವು ವ್ಯಕ್ತಪಡಿಸಿರುವುದು ಕೂಡ ಅಧ್ಯಕ್ಷ ಸ್ಥಾನದ ಆಯ್ಕೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಯಾರಿಗೆ ಒಲಿಯಲಿದೆ ಜಿಲ್ಲಾಧ್ಯಕ್ಷ ಪಟ್ಟ? ಹಾಲಿ ಆಕಾಂಕ್ಷಿಗಳಲ್ಲಿ ಯಾರಿಗೆ ಅವಕಾಶ ಸಿಗಲಿದೆ? ಅಥವಾ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಲಿದೆಯಾ ಎಂಬುದು ಇದೀಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಾಳಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುಂಗಾರು ಕೈಕೊಟ್ಟಿದೆ. ಬಿತ್ತನೆ ಮಾಡಬೇಕಿದ್ದ ರೈತರು ಆಕಾಶದತ್ತ ಮುಖ ಮಾಡಿ ಕುಳಿತಿದ್ದಾರೆ. ಮಳೆಗಾಗಿ ರೈತರು ನಾನಾ ರೀತಿಯ ಪೂಜೆ ಪುನಸ್ಕಾರಗಳ ಮೊರೆ ಹೋಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಮುಷ್ಟೂರು ಗ್ರಾಮದಲ್ಲೂ ಮಳೆಗಾಗಿ ವಿಶೇಷ ಆಚರಣೆಯೊಂದು ನಡೆದಿದೆ. ದೇವರಿಗೆ ಕುರಿ ಬಲಿ ನೀಡಿ ಕತ್ತೆಗಳಿಗೆ ಮದುವೆ ಮಾಡಿಸಿ ವರುಣದೇವನ ಕೃಪೆಗಾಗಿ ಗ್ರಾಮಸ್ಥರು ಪ್ರಾರ್ಥಿಸಿದ್ದಾರೆ. ಅಷ್ಟಕ್ಕೂ ಕತ್ತೆಗಳಿಗೆ ಮದುವೆ ಮಾಡಿದ್ದೇಕೆ? ಈ ಆಚರಣೆಯ ಹಿಂದಿನ ನಂಬಿಕೆ ಏನು? ಇಲ್ಲಿದೆ ಒಂದು ವಿಶೇಷ ವರದಿ. ಮಳೆಗಾಗಿ ವರುಣ ದೇವನ ಮೊರೆ. ಬರದ ಬೇಗೆಯಿಂದ ಕಂಗಾಲಾದ ರೈತರು ಮಳೆರಾಯನ ಕೃಪೆಗಾಗಿ ವಿಶೇಷ ಆಚರಣೆಯ ಮೊರೆ ಹೋಗಿದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರದ ಮುಷ್ಟೂರು ಗ್ರಾಮ. ಪ್ರತಿ ವರ್ಷ ನಡೆಯುವ ಮಡಿವಾಳ ಮಾಚಿದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ಕತ್ತೆಗಳಿಗೆ ಕಲ್ಯಾಣೋತ್ಸವ ನಡೆಸಲಾಗಿದೆ. ಹೌದು, ಮದುವೆ ಮನೆಯಲ್ಲಿ ನಡೆಯುವ ಎಲ್ಲಾ ಶಾಸ್ತ್ರಗಳಂತೆ ಕತ್ತೆಗಳಿಗೂ ಮದುವೆ ಮಾಡಲಾಯಿತು. ಕತ್ತೆಗಳನ್ನ ಸಿಂಗರಿಸಿ ಮದುವೆ ಶಾಸ್ತ್ರಗಳನ್ನ ನೆರವೇರಿಸಿ ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಜಿಲ್ಲೆಯಲ್ಲಿ ಬರಗಾಲ ಬಂದಿರತಕ್ಕಂಥ ವಿಷಯದಲ್ಲಿ ನಮ್ಮ ಮಡಿವಾಳ ಜನಾಂಗದವರು ಎಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಪಂಚಾಯಿತಿ ಮುಷ್ಟೂರು ಗ್ರಾಮದಲ್ಲಿ ನಾವೆಲ್ಲರೂ ಮಡಿವಾಳರ ಆಗಿದ್ದರಿಂದ ಒಂದು ಮಡಿವಾಳರ ಒಂದು ಜಾತ್ರೆ ಅಂತ ನಾವು ಪ್ರತಿಬಿಂಬಿಸಿ ಮಳೆ ಸಕಾಲಕ್ಕೆ ಬರಬೇಕೆಂದು ಎಲ್ಲರೂ ಸೇರಿ ಒಂದು ಮುನೇಶ್ವರ ದೇವಸ್ಥಾನ ಪೂಜೆ ಮಾಡಿ ಅದಕ್ಕೆ ಒಂದು ಕುರಿಯನ್ನು ಬಲಿ ಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಮಳೆ ಬಂದೇ ಬರುತ್ತೆ ಅಂತ ನಮ್ಮ ಅಭಿಮಾನ.
ಕತ್ತೆಗಳಂದರೆ ನಮ್ಮ ಕುಲಜಾತಿಯಲ್ಲಿ ನಮಗೆ ಕತ್ತೆಗಳೇ ಸರ್ವಶ್ರೇಷ್ಠ ಆವತ್ತಿಂದ ಇವತ್ತಿನವರೆಗೂ. ಅದಕ್ಕೆ ಒಂದು ಮುಡಿವಾಳರೆಲ್ಲ ಸೇರಿ ಕತ್ತೆಗಳ ಮದುವೆ ಹಾಗೂ ಪೂಜೆ ಎಲ್ಲರೂ ಸೇರಿ ಮಾಡಿ ಸಂತೋಷಪೂರ್ವಕವಾಗಿ ಅವರ ಮನೆಗಳಿಗೆ ಅವರು ಹೋಗುತ್ತಾರೆ. ಇನ್ನು ಮುಷ್ಟೂರು ಗ್ರಾಮದಲ್ಲಿ ಮಡಿವಾಳ ಸಮುದಾಯದ 200ಕ್ಕೂ ಹೆಚ್ಚು ಮಂದಿ ವಾಸವಿದ್ದಾರೆ. ಪ್ರತಿ ವರ್ಷ ಮಡಿವಾಳ ಮಾಚಿದೇವರ ಜಾತ್ರೆಯನ್ನ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಆಚರಿಸುತ್ತಾರೆ. ಈ ಬಾರಿ ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ವಾಸುದೇವ ಕಲ್ಯಾಣೋತ್ಸವದ ಹೆಸರಿನಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸಿ ಉತ್ತಮ ಮಳೆ ಬೆಳೆಗಳಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಭಾರತೀಯ ಸಾಂಪ್ರದಾಯಿಕ ನಂಬಿಕೆಯಂತೆ ಕತ್ತೆಗಳಿಗೆ ಮದುವೆ ಮಾಡೋದ್ರಿಂದ ಮಳೆ ಬಂದು ಗ್ರಾಮ ಮತ್ತು ರಾಜ್ಯ ಸುಭಿಕ್ಷವಾಗಲಿದೆ ಎಂಬ ನಂಬಿಕೆ ಇಲ್ಲಿನ ಗ್ರಾಮಸ್ಥರದ್ದು. ಕಳೆದ ಹಲವು ದಿನಗಳಿಂದ ಮಳೆಯ ನಿರೀಕ್ಷೆಯಲ್ಲಿರುವ ರೈತರು ವರುಣನ ಕೃಪೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಸಮೃದ್ಧ ಮಳೆ ಸುರಿದು ರೈತರ ಹೊಲಗಳಲ್ಲಿ ಉತ್ತಮ ಬೆಳೆ ಬರಲಿ, ಗ್ರಾಮಸ್ಥರೆಲ್ಲರೂ ಸುಭಿಕ್ಷವಾಗಿ ಬದುಕುವಂತಾಗಲಿ ಎಂಬುದು ಈ ಆಚರಣೆಯ ಆಶಯವಾಗಿದೆ. ನನ್ನ ಹೆಸರು ಶಾಲಿನಿ ಅಂತ. ನಾವಿವತ್ತು ಏನಕ್ಕೋಸ್ಕರ ಇದು ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ, ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲೇ ಆಗಿರ್ಬೋದು, ತುಂಬ ಬರಗಾಲ ಬಂದಿದೆ. ರೈತರೆಲ್ಲ ಕೂಡ ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಉಳುಮೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಆದರೆ ಮಳೆ ಮಾತ್ರ ಬರ್ತಾ ಇಲ್ಲ. ಆದರೆ ಇದೊಂದು ಧಾರ್ಮಿಕ ಪದ್ಧತಿ ಸರ್. ನಮಗೆ ಒಂದು ನಂಬಿಕೆ ಇದೆ, ಕತ್ತೆಗಳಿಗೆ ಮದುವೆ ಮಾಡಿಸಿ ಕುರಿ ಬಲಿ ಕೊಟ್ಟು ಮುನೇಶ್ವರನಿಗೆ ಒಂದು ಪೂಜೆ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ, ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಈ ನಂಬಿಕೆಯಿಂದ ನಾವು ಮುಂಚೆ ತಾತನ ಕಾಲದಿಂದಲೂ ಕೂಡ ಈ ಪದ್ಧತಿಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಈ ಸರಿನೂ ಕೂಡ ವರ್ಷನೂ ಇದು 61ನೇ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ನಿನ್ನೆಯಿಂದನೂ ನಮಗೆ ಸ್ಟಾರ್ಟ್ ಆಗುತ್ತೆ. 2 ದಿನ ನಾವು ಇದನ್ನು ಸಂಭ್ರಮಿಸ್ಕೊಂಡು ಬರ್ತೀವಿ. ಫಸ್ಟ್ ದಿನ ಎಲ್ಲ ಊರಲ್ಲಿ ಎಷ್ಟು ದೇವತೆಗಳಿದ್ದಾವೆ, ಗ್ರಾಮ ದೇವತೆಗಳಾಗಿರ್ಬೋದು, ಬೇರೆ ದೇವಸ್ಥಾನಗಳಿಗೆ ಎಲ್ಲರಿಗೂ ಪೂಜೆ ಮಾಡಿ ನೆಕ್ಸ್ಟು ಇವತ್ತು ಬಲಿ ಕೊಡೋ ಪದ್ಧತಿನ ಮಾಡ್ಕೊಂಬಂದಿದ್ದೀವಿ. ಕತ್ತೆಗಳಿಗೆ ಫಸ್ಟ್ ಮದುವೆ ಮಾಡಿಸಿ ಆಮೇಲೆ ಮುನೇಶ್ವರನಿಗೆ ಕುರಿ ಬಲಿ ಕೊಟ್ಟು ಅದಕ್ಕೆ ಮಳೆ ಬರಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀವಿ ನಾವು. ಮಡಿವಾಳ ಮಾಚಿದೇವರ ಜಾತ್ರಾ ಮಹೋತ್ಸವದ ಜೊತೆಗೆ ಕತ್ತೆಗಳ ಕಲ್ಯಾಣೋತ್ಸವ ನಡೆಸುವುದು ಮುಷ್ಟೂರು ಗ್ರಾಮದ ವಿಶೇಷ ಆಚರಣೆಯಾಗಿದೆ. ಒಂದೆಡೆ ಮಳೆಗಾಗಿ ಪ್ರಾರ್ಥನೆ, ಮತ್ತೊಂದೆಡೆ ಸಾಂಪ್ರದಾಯಿಕ ಆಚರಣೆಯ ಸಂಭ್ರಮ. ಗ್ರಾಮದ ಬೀದಿಗಳಲ್ಲಿ ಕತ್ತೆಗಳ ಮೆರವಣಿಗೆ ಮಳರಾಯ ಕೃಪೆ ತೋರಿ ರೈತರ ಮೊಗದಲ್ಲಿ ನಗು ಮೂಡಿಸುತ್ತಾನಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರವನ್ನ ಫ್ಲೆಕ್ಸ್ ಮುಕ್ತ ನಗರವನ್ನಾಗಿಸುವುದಾಗಿ ಘೋಷಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ ನಗರದ ಯಾವುದೇ ಕಾರ್ಯಕ್ರಮಕ್ಕೂ ಫ್ಲೆಕ್ಸ್ ಹಾಕಲು ಅನುಮತಿ ನೀಡಬಾರದು ಎಂದು ನಗರಸಭೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಆದರೆ ಇದೀಗ ಅದೇ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದ ವೇಳೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಫ್ಲೆಕ್ಸ್ಗಳು ರಾರಾಜಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಫ್ಲೆಕ್ಸ್ಗಳಿಗೆ ಅನುಮತಿ ಕೊಟ್ಟವರು ಯಾರು ಎಂಬ ಪ್ರಶ್ನೆಗೆ ಶಾಸಕ ಪ್ರದೀಪ್ ಈಶ್ವರ್ ನೀಡಿದ ಉತ್ತರವೇನು? ಈ ಕುರಿತು ವರದಿ ಇಲ್ಲಿದೆ ನೋಡಿ. ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ? ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ ಅಲ್ವಾ ಈ ಕಾರ್ಯಕರ್ತರಿಗೆ? ಬಟ್ ವಿಜಯೇಂದ್ರ ಅಣ್ಣಗೆ ಅವಮಾನ ಮಾಡಬಾರದು. ಚಿಕ್ಕಬಳ್ಳಾಪುರ ನಗರವನ್ನ ಫ್ಲೆಕ್ಸ್ ಮುಕ್ತ ನಗರವನ್ನಾಗಿಸಬೇಕು. ನಗರದ ಸೌಂದರ್ಯ ಹಾಳು ಮಾಡುವ ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕಬೇಕು. ಇದೇ ಉದ್ದೇಶದಿಂದ ಶಾಸಕ ಪ್ರದೀಪ್ ಈಶ್ವರ್ ಅವರು ನಗರಸಭೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಯಾವುದೇ ಕಾರ್ಯಕ್ರಮದ ಫ್ಲೆಕ್ಸ್ಗಳಿಗೆ ಅನುಮತಿ ನೀಡಬಾರದು ಎಂಬ ಸ್ಪಷ್ಟ ನಿರ್ದೇಶನವನ್ನ ನೀಡಿದ್ರು. ಆದರೆ ಕಳೆದ ಭಾನುವಾರ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಪೂರ್ವಭಾವಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಈ ಸಮಾವೇಶದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಸಮಾವೇಶದ ಬೆನ್ನಲ್ಲೇ ನಗರದ ಪ್ರಮುಖ ರಸ್ತೆಗಳಲ್ಲಿ ಬಿಜೆಪಿ ನಾಯಕರನ್ನ ಸ್ವಾಗತಿಸುವ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ವು. ಒಂದೆಡೆ ಫ್ಲೆಕ್ಸ್ಗಳಿಗೆ ನಿಷೇಧ, ಮತ್ತೊಂದೆಡೆ ಬಿಜೆಪಿ ಕಾರ್ಯಕ್ರಮದ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ಗಳ ಪ್ರದರ್ಶನ. ಹಾಗಾದ್ರೆ ಈ ಫ್ಲೆಕ್ಸ್ಗಳಿಗೆ ಅನುಮತಿ ಕೊಟ್ಟವರು ಯಾರು? ನಗರಸಭೆ ಅಧಿಕಾರಿಗಳ ಸೂಚನೆ ಎಲ್ಲಿಗೆ ಹೋಯಿತು ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ.
ಈ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನಿಸಿದಾಗ ಬಿಜೆಪಿಯವರು ನಾಮರ್ದರು ಫ್ಲೆಕ್ಸ್ಗಳು ಕಟ್ಟುಬಿಟ್ಟಿದ್ದಾರೆ. ನಾನೇನ್ ಹೇಳಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಫ್ಲೆಕ್ಸ್ಗಳನ್ನ ತೆರವು ಮಾಡಲು ಸೂಚನೆ ನೀಡಿದರೆ ಅವರಿಗೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಬಿಜೆಪಿ ವಿರುದ್ಧ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ನೋಡಿ, ಅವತ್ತು ಬಿಜೆಪಿಯವರು ನಾನು ಬೆಳಗ್ಗೆ ಫೋನ್ ಮಾಡಿದ್ರು. ಬಿಜೆಪಿಯವರು ಅಲ್ಲೆಲ್ಲ ಕಟ್ಟಿದ್ರು. ಸೊ ನಾನು ಈಗಲೂ ಹೇಳ್ತೀನಿ, ಅಲ್ಲಿ ಈ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅವ್ರ ಫೋಟೋ ಇತ್ತು. ಅವರೇನೋ ಕಾರ್ಯಕ್ರಮ ಮಾಡ್ತಿದ್ರು. ಏಕಾಏಕಿ ಒಂದು ವಿರೋಧ ಪಕ್ಷದ ನಾಯಕರಿಗೆ, ಅಂದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅವಮಾನ ಮಾಡೋದು ಸೂಕ್ತ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ನೋಡ್ರಪ್ಪ ಏನೋ ಕಟ್ಟಿಬಿಟ್ಟಿದ್ದಾರೆ, ನೆಕ್ಸ್ಟ್ ಟೈಮಿಂದ ಕಟ್ಟಬೇಡಿ ಅಂತ ಹೇಳಿ. ಸುಮ್ಮನೆ ನಾವು ಒಂದು ವಿಜಯೇಂದ್ರ ಅವರು ನೋಡ್ರಿ, ಯಡಿಯೂರಪ್ಪನವ್ರ ಮಗ, BJP ರಾಜ್ಯಾಧ್ಯಕ್ಷರು ನಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ನಾನು ಬ್ಯಾನರ್ ಕಿತ್ತಾಕ್ಬಿಟ್ರೆ ಅವ್ರಿಗೆ ನೋವಾಗ್ಬೋದು. ಆವತ್ತೊಂದು ಸಂಜೆವರೆಗೂ ಬಿಡ್ರಪ್ಪ, ಬಿಟ್ಟು ತೆಗೀರಿ, ನೆಕ್ಸ್ಟ್ ರಿಕ್ವೆಸ್ಟ್ ಮಾಡಿ BJP ಸ್ನೇಹಿತರಿಗೆ ನಗರದ ಆ್ಯಂಬಿಯನ್ಸ್ನ ಹಾಳು ಮಾಡಿಬಿಡಿ ಅಂತ. ಈಗ ನಾನು ಸುಮ್ಮನೆ ಒಂದು ರಾಜ್ಯಾಧ್ಯಕ್ಷನ ಫೋಟೋ ಕಿತ್ತಾಕ್ಸ್ಬಿಟ್ರೆ ಅವ್ರಿಗೆ ನೋವಾಗಬಾರ್ದಲ್ಲ. ವಿಜೇಂದ್ರನ ಐಡಿಯಾಲಜಿಕಲಿ ಕಿತ್ತಾಡ್ತೀವಿ, ಅವರು ನನಗೆ ಒಳ್ಳೆ ಸ್ನೇಹಿತರಲ್ಲ. ಅಲ್ಲಲ್ಲ, ಹಂಗಲ್ಲ ಬ್ರದರ್, ಈಗ ಕಟ್ಟಿಬಿಟ್ಟಿದ್ದಾರೆ. ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ಧ BJPಯವ್ರಿಗೆ ನಾನು ಏನು ಹೇಳಲಿ? ನಾನು ಏನು ಹೇಳಲಿ ಅಲ್ವಾ ಈ ಕಾರ್ಯಕರ್ತರಿಗೆ? ಬಟ್ ವಿಜೇಂದ್ರ ಅಣ್ಣಗೆ ಅವಮಾನ ಮಾಡಬಾರ್ದು. ನಮ್ಮೂರಿಗೆ ಬರ್ತಾ ಇದ್ದಾರೆ, ಗೌರವ ಕೊಟ್ಟಿದ್ದೀನಿ. ಹೀಗೆ ಬಿಜೆಪಿ ವಿರುದ್ಧ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿರುವ ಶಾಸಕ ಪ್ರದೀಪ್ ಈಶ್ವರ್, ವಿಜಯೇಂದ್ರ ಅವರ ಆಗಮನದ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿರುವುದಕ್ಕೆ ಕಾರಣವನ್ನು ನೀಡಿದ್ದಾರೆ. ಆದರೆ ಶಾಸಕರ ಈ ಹೇಳಿಕೆ ಇದೀಗ ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ. ಕಾನೂನು ಎಲ್ಲರಿಗೂ ಒಂದೇನಾ, ಅಥವಾ ರಾಜಕೀಯ ಕಾರ್ಯಕ್ರಮಗಳಿಗೆ ಪ್ರತ್ಯೇಕ ನಿಯಮಾವಳಿಗಳಿವೆಯಾ? ಫ್ಲೆಕ್ಸ್ ಮುಕ್ತ ನಗರ ಮಾಡುವ ಘೋಷಣೆಯ ನಡುವೆಯೇ ನಡೆದ ಈ ಬೆಳವಣಿಗೆಗೆ ನಗರಸಭೆ ಅಧಿಕಾರಿಗಳು ಯಾವ ರೀತಿ ಸ್ಪಷ್ಟನೆ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ಧ BJPಯವ್ರಿಗೆ ನಾನು ಏನು ಹೇಳಲಿ? ಅಲ್ವಾ ಈ ಕಾರ್ಯಕರ್ತರಿಗೆ? ಬಟ್ ವಿಜೇಂದ್ರ ಅಣ್ಣಗೆ ಅವಮಾನ ಮಾಡಬಾರ್ದು. ಚಿಂತಾಮಣಿ ನಗರದ KSRTC ಬಸ್ ನಿಲ್ದಾಣದ ಆವರಣದಲ್ಲಿ ಕಳೆದ 2 ದಿನಗಳಿಂದ ಕೊಳಚೆ ನೀರು ಹರಿದು ಇಡೀ ಬಸ್ ನಿಲ್ದಾಣ ಕಲುಷಿತ ನೀರಿನ ಮಡುವಾಗಿ ಪರಿವರ್ತನೆಯಾಗಿದೆ. ಚರಂಡಿ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಚರಂಡಿಯಲ್ಲಿ ಹರಿಯಬೇಕಾದ ತ್ಯಾಜ್ಯ ನೀರು ಇಡೀ ಬಸ್ ನಿಲ್ದಾಣದ ಆವರಣಕ್ಕೆ ಹರಿದು ನಿಂತು ಅಸಹ್ಯ ದುರ್ವಾಸನೆ ಬೀರುತ್ತಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಚಿಂತಾಮಣಿ ನಗರದ KSRTC ಬಸ್ ನಿಲ್ದಾಣದ ಆವರಣದಲ್ಲಿ ಕಳೆದ 2 ದಿನಗಳಿಂದ ಕೊಳಚೆ ನೀರು ಹರಿದು ಇಡೀ ಬಸ್ಸು ನಿಲ್ದಾಣ ಕಲುಷಿತ ನೀರಿನ ಮಡುವಾಗಿ ಪರಿವರ್ತನೆಯಾಗಿದೆ. ಚರಂಡಿ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಚರಂಡಿಯಲ್ಲಿ ಹರಿಯಬೇಕಾದ ತ್ಯಾಜ್ಯ ನೀರು ಇಡೀ ಬಸ್ ನಿಲ್ದಾಣದ ಆವರಣಕ್ಕೆ ಹರಿದು ನಿಂತು ಅಸಹ್ಯ ದುರ್ವಾಸನೆ ಬೀರುತ್ತಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಚರಂಡಿಯ ಮೇಲೆ ಅಳವಡಿಸಿರುವ ಮುಚ್ಚಳಗಳ ಬಳಿ ಕೊಳಚೆ ನೀರು ನಿಂತಿದ್ದ ಮುಚ್ಚಳಗಳ ಮೇಲೆ ಬಸ್ಗಳು ಸಂಚರಿಸಿದಾಗ ಸಮೀಪದಲ್ಲಿ ಓಡಾಡುವ ಪ್ರಯಾಣಿಕರ ಮೇಲೆ ತ್ಯಾಜ್ಯ ಎರಚಿ ಕೊಳಚೆ ನೀರಿನ ಅಭಿಷೇಕವಾಗ್ತಿದೆ. ಸೋಮವಾರದಿಂದ ಈ ಸಮಸ್ಯೆ ಇನ್ನಷ್ಟು ವಿಕೋಪಕ್ಕೆ ಹೋಗಿದ್ದ ಕಲುಷಿತ ನೀರಿನ ಒಳಹರಿವು ಹೆಚ್ಚಾದ ಕಾರಣ ನಿಲ್ದಾಣದ ಅರ್ಧಕ್ಕಿಂತ ಹೆಚ್ಚಿನ ಮೈದಾನಕ್ಕೆ ತ್ಯಾಜ್ಯ ನೀರು ಹರಿದು ಪ್ರಯಾಣಿಕರು ಹರಸಾಹಸ ಪಡುವಂತಾಗಿತ್ತು. ಕಳೆದ 2 ದಿನಗಳಿಂದ ಕೊಳಚೆ ನೀರು ಬಸ್ ನಿಲ್ದಾಣದ ಆವರಣದಲ್ಲಿ ನಿಂತಿದ್ರ ಸಂಬಂಧಪಟ್ಟ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರ ಯಾವುದೇ ಪ್ರಯೋಜನವಾಗಿಲ್ಲ. ಗಮನ ಹರಿಸಬೇಕಾದ ಸಂಬಂಧಪಟ್ಟ ಘಟಕದ ವ್ಯವಸ್ಥಾಪಕರು ಸೇರಿ ಇತರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬುದು ಸಾರ್ವಜನಿಕರು ಆರೋಪವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಘಟಕ ವ್ಯವಸ್ಥಾಪಕರು ಇತ್ತ ಗಮನ ಹರಿಸಿ ಬಸ್ ನಿಲ್ದಾಣದಲ್ಲಿ ಹರಿಯುತ್ತಿರುವ ತ್ಯಾಜ್ಯ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿದು ಹೋಗುವಂತೆ ಕ್ರಮ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.
ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುವ ರಸ್ತೆಯ ಎರಡೂ ಕಡೆ ಪಾದಚಾರಿ ಮಾರ್ಗ ಒತ್ತುವರಿಯಾಗಿದ್ದು, ಅದನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಕರವೇ ಹರೀಶ್ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುವ ರಸ್ತೆಯ ಎರಡೂ ಕಡೆ ಪಾದಚಾರಿ ಮಾರ್ಗ ಒತ್ತುವರಿಯಾಗಿದ್ದು, ಅದನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಕರವೇ ಹರೀಶ್ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎಚ್.ಎನ್. ವೃತ್ತದಿಂದ ಪುರಸಭೆಯವರೆಗೂ ಮೆರವಣಿಗೆಯಲ್ಲಿ ತೆರಳಿದ ಪ್ರತಿಭಟನಾಕಾರರು ಪುರಸಭೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪುರಸಭೆ ಮುಂದೆ ಜಮಾಯಿಸಿ ಮಾತನಾಡಿದ ಕರವೇ ಅಧ್ಯಕ್ಷ ಹರೀಶ್,
ಪಾದಚಾರಿ ಮಾರ್ಗದಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು, ವ್ಯಾಪಾರ ವಹಿವಾಟು ನಡೆಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ತೊಂದರೆ ಮಾಡಬಾರದು ಎಂಬ ಉದ್ದೇಶದಿಂದ 2019ರಲ್ಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವಿದೆ. ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾನೂನು ಇಲ್ಲಿ ಅನುಷ್ಠಾನವಾಗಿಲ್ಲ ಎಂದು ಕಿಡಿಕಾರದರು. ಈ ಹಿಂದೆ ಪಟ್ಟಣದ ಬೆಳವಣಿಗೆಯ ದೂರದೃಷ್ಟಿಯಿಂದ ಅನೇಕ ಅಡ್ಡಿ ಆತಂಕಗಳು ಬಂದರೂ ಸಾಕಷ್ಟು ಕಸರತ್ತು ಮಾಡಿ ರಸ್ತೆ ಅಗಲೀಕರಣ ಮಾಡಲಾಯಿತು. ಆದರೆ ಅಗಲೀಕರಣದಿಂದ ರಸ್ತೆಯೇನೂ ಅಗಲವಾಯಿತು. ಆದರೆ ಅದು ಬೀದಿ ಬದಿಯ ವ್ಯಾಪಾರಸ್ಥರಿಗೆ, ವಾಹನಗಳನ್ನು ನಿಲುಗಡೆ ಮಾಡುವವರಿಗೆ ಅನುಕೂಲವಾಯಿತೇ ವಿನಃ ಇದರಿಂದ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ವಯೋವೃದ್ಧರಿಗೆ ಹಾಗೂ ಈ ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಬ್ಬರಿಗೂ ತೊಂದರೆಯಾಗುತ್ತಿದೆ. ತಾಲೂಕು ಕಚೇರಿ, ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಸ್ಗಳು, ವಿವಿಧ ವಾಹನಗಳನ್ನು ನಿಲ್ಲಿಸುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ವಿವಿಧ ಅಂಗಡಿಗಳನ್ನು ಗೇಟ್ ಮುಂಭಾಗದಲ್ಲೇ ಇಟ್ಟಿರುವುದರಿಂದ ತುರ್ತು ಸಮಯದಲ್ಲಿ ರೋಗಿಗಳನ್ನು ಸಾಗಿಸುವ ಆಂಬ್ಯುಲೆನ್ಸ್ ತಡೆಯಾಗುತ್ತಿದೆ. ವಿವಿಧ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ಮುಂದೆ ಸರಕು ಸರಂಜಾಮುಗಳನ್ನು ಇಟ್ಟುಕೊಂಡು ರಸ್ತೆಯ ಸ್ಥಳವನ್ನು ಆಕ್ರಮಿಸಿಕೊಂಡಿರುವುದರಿಂದ ಅದೇ ರಸ್ತೆಯ ಫುಟ್ಪಾತ್ನಲ್ಲಿ ಓಡಾಡುವ ಜನರು ಕಸಿವಿಸಿಯಿಂದಲೇ ರಸ್ತೆಯ ಮಧ್ಯಭಾಗದಲ್ಲಿ ಅನಿವಾರ್ಯವಾಗಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಇವತ್ತೇನು ಪ್ರತಿಭಟನೆಯನ್ನು ಪುರಸಭೆ ಮಾಡ್ತಾ ಇದ್ದೀವಿ. ಇದು ಈಗ ಭಾಗ್ಯನಗರದಲ್ಲಿ ಅನೇಕ ರಸ್ತೆಗಳಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದೆ. ಆ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಅಧಿಕಾರಿಗಳು ನಡ್ಕೊಳ್ಬೇಕನ್ನುವಂಥದ್ದು ಇವತ್ತು ನಮ್ಮ ಆಗ್ರಹ ಆಗಿದೆ. ಇವತ್ತು ಭಾಗ್ಯನಗರದ ಮುಖ್ಯ ರಸ್ತೆ 100 ಅಡಿ ಇದೆ. ಆದರೆ ಕೆಲವೊಂದು ಫುಟ್ಪಾತ್ ವ್ಯಾಪಾರಸ್ಥರು ಅನಧಿಕೃತವಾಗಿ ಆಕ್ರಮಿಸಿಕೊಂಡಿದ್ದರಿಂದ ಇವತ್ತು ವಾಹನಗಳು ಓಡಾಡಲಿಕ್ಕೆ ಕೇವಲ 15 ಅಡಿ ರಸ್ತೆ ಇಲ್ಲದಂತಾಗಿದೆ. ಇದನ್ನು ಕಂಡು ಕಾಣದಂತೆ ಕೆಲವೊಂದು ಅಧಿಕಾರಿಗಳಿದ್ದಾರೆ. ಇದು ಪುರಸಭೆ ಮತ್ತು ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿಸಿ ಯಾರು ಒತ್ತುವರಿ ಮಾಡಿದಾರೋ, ಯಾರು ಶಾಶ್ವತ ಅಂಗಡಿಗಳಿಟ್ಟು ಅದನ್ನು ತೆರವುಗೊಳಿಸಬೇಕು. ಅಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು ಓಡಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕನ್ನೋದು ನಮ್ಮ ಆಗ್ರಹ ಆಗಿದೆ. ಜೊತೆಗೆ ಬರೀ ಮುಖ್ಯ ರಸ್ತೆ ಅಷ್ಟೇ ಅಲ್ಲ, ಇವತ್ತು ನಾವು ಈ ಜೋಳದ ಬಜಾರಲ್ಲಿ ಆಗಿರ್ಬೋದು, ಮಟನ್ ಮಾರ್ಕೆಟಲ್ಲಿ ಆಗಿರ್ಬೋದು, ಇಲ್ಲ ಬಂಗಾರದ ಅಂಗಡಿಗಳಲ್ಲಿ ಆಗಿರ್ಬೋದು, ಇಲ್ಲ SBM ರಸ್ತೆ ಆಗಿರ್ಬೋದು, ಎಲ್ಲ ಕಡೆ ಒಂದು ದಿನ ಫುಟ್ಪಾತ್ ಅನ್ನು ತೆರವುಗೊಳಿಸ್ತಾರೆ. ಯಥಾಸ್ಥಿತಿಯಲ್ಲಿ ಮತ್ತೆ ವ್ಯಾಪಾರಸ್ಥರಲ್ಲಿ ಇಡುವಂತ ಕೆಲಸ ಆಗ್ತಾ ಇದೆ. ಇದನ್ನು ಈ ಕೂಡಲೇ ತೆರವುಗೊಳಿಸಬೇಕು. ಜೊತೆಗೆ ಅದಕ್ಕೆ ಸೂಕ್ತ ಪೊಲೀಸ್ ವ್ಯವಸ್ಥೆ ಆಗಿ ಅವರು ಪ್ರತಿದಿನ ಅದನ್ನ ಅಲ್ಲಿ ನೋಡಿ ಬರಬೇಕು. ಯಾರ ಅಂಗಡಿ ಅದನ್ನು ತೆರವುಗೊಳಿಸುವಂತ ಕೆಲಸವನ್ನ ಮಾಡಬೇಕನ್ನುವಂಥದ್ದು ಇವತ್ತು ನಮ್ಮ ಹೋರಾಟದ ಆಗ್ರಹ ಆಗಿದೆ. ಈ ಹಿಂದೆ ರಸ್ತೆಯ ಅಡ್ಡಲಾಗಿದ್ದ ಅಂಗಡಿ ಕಟ್ಟಡ ಮಾಲೀಕರಿಗೆ ಪರಿಹಾರ ಧನ ನೀಡಿ ಕಟ್ಟಡಗಳನ್ನು ಕೆಡವಿ ರಸ್ತೆ ಅಗಲೀಕರಣ ಮಾಡಲಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಗಲೀಕರಣದ ಮೂಲ ಆಶಯವನ್ನೇ ಮರೆತಿದ್ದಾರೆ. ಈ ಪುರುಷಾರ್ಥಕ್ಕಾಗಿ ರಸ್ತೆ ಅಗಲೀಕರಣ ಮಾಡಬೇಕಾಗಿತ್ತೇ? ರಸ್ತೆ ಅಗಲೀಕರಣ ಮಾಡುವುದಕ್ಕಿಂತ ಮೊದಲೇ ಚೆನ್ನಾಗಿತ್ತು. ರಸ್ತೆಯ 2 ಕಡೆಗಳಲ್ಲಿ ಮರಗಳು ಇದ್ದವು. ಇದರಿಂದ ಪಟ್ಟಣದಲ್ಲಿ ಬಿಸಿಯಾದ ವಾತಾವರಣ ಇರಲಿಲ್ಲ, ಧೂಳು ಇರಲಿಲ್ಲ. ಬೇಸಿಗೆಯ ಕಾಲದಲ್ಲಿ ಉತ್ತಮ ನೆರಳು ನೀಡುತ್ತಿದ್ವು. ಈಗ ಅವುಗಳನ್ನೆಲ್ಲ ಕಳೆದುಕೊಂಡ್ರೂ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಎಂದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದ್ದು, ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಇಂದು ನಡೆಯಿತು. ಜಿಲ್ಲೆಯ ನೀರಿನ ಸಮಸ್ಯೆ ಕುರಿತು ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಚರ್ಚೆ ತೀವ್ರವಾಗಿ ನಡೆಯಿತು. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದ್ದು, ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಕೆಡಿಪಿ ಸಭೆ ನಡೆಯಿತು. ಜಿಲ್ಲೆಯ ನೀರಿನ ಸಮಸ್ಯೆ ಕುರಿತು ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಚರ್ಚೆ ತೀವ್ರವಾಗಿ ನಡೆಯಿತು. ಕುಡಿಯುವ ನೀರು ಪೂರೈಕೆ ಸಮಸ್ಯೆಗಳನ್ನು ಅಧಿಕಾರಿಗಳಿಂದ ಪಡೆದ ಸಚಿವ ರಾಮಲಿಂಗಾರೆಡ್ಡಿ ಪರಿಹಾರ ಕ್ರಮಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವಂತೆ ಸೂಚಿಸಿದರು. ಸಭೆಯಲ್ಲಿ ಜಿಲ್ಲೆಯ ಶಾಸಕರಾದ ನಾರಾಯಣಸ್ವಾಮಿ, ಸಮೃದ್ಧಿ ಮಂಜುನಾಥ್, ಕೊತ್ತೂರು ಮಂಜುನಾಥ್, ವೆಂಕಟೇಶಿವಾರೆಡ್ಡಿ, ಕೆವೈ ನಂಜೇಗೌಡ, ರೂಪಾ ಶಶಿಧರ್ ಭಾಗಿಯಾಗಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಏನಾಗಿದೆ ಸರ್, ಈಗ ಮಾನ್ಯ ಸರ್ ಮತ್ತೊಮ್ಮೆ ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದೇನ ಸರ್, ಮತ್ತೊಮ್ಮೆ ತಾವು ಇನ್ನೊಂದು ಟಾಸ್ಕ್ ಫೋರ್ಸ್ ಮಾಡಿ ಸರ್. ಮಾನ್ಯ ಶಾಸಕರು ಏನ್ ಕೋರ್ತಾ ಇದ್ದೀರಿ ತಾವು, ಒಂದು ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥ ಹಣವನ್ನ ಏನು ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿ ಕಳಿಸ್ಕೊಡ್ತೀರೋ ಅದನ್ನು ZPC ಅವರು ಅಪ್ರೂವ್ ಮಾಡ್ತಾರೆ ಸರ್. ಭಾಗ 1 ಸರ್. ಭಾಗ 2 ಇನ್ನು ಹೆಚ್ಚಿಗೆ ಏನು ಹಣ ಯಾವ ಭಾಗದಲ್ಲಿ ಎಷ್ಟು ಬೋರ್ವೆಲ್ ಬೇಕು ಮತ್ತೆ ಅದಕ್ಕೆ ಎಷ್ಟು ಹಣ ಬೇಕಂತೇಳಿ ಮಾನ್ಯ ಉಸ್ತುವಾರಿ ಸಚಿವರ ಬಳಿ ತಾವು ನಿಬಂಧನೆ ಮಾಡ್ಕೊಂಡ್ರೆ ಸರ್, ಅದನ್ನು ಕೂಡ ನಾವು ಗೌರ್ಮೆಂಟ್ಗೆ ಕಳಿಸ್ಕೊಡ್ತೀವಿ ಸರ್. ಮೂರನೇದಾಗಿ ಸರ್, ಗಾಯಗಳಲ್ಲಿ ಅವರು ಈಗಾಗಲೇ ನಲ್ಲಿಗಳನ್ನು ಕೊಟ್ಟಿದ್ದಾರೆ, ಅವರು ಕೂಡ ಬೋರ್ವೆಲ್ ಅನ್ನು ಕೊಟ್ಟಿದ್ದಾರೆ ಸರ್. ಆದ್ರೆ ಬೋರ್ವೆಲ್ ಅನ್ನು ಕೊಟ್ಟಿದ್ದಾರೆ ಸರ್, ಎಲ್ಲಿರಾಗಿ ಸರ್ ಇನ್ನೂ ಅಲ್ಲಿಂದ ನೀರು ತೆಗಿತಾ ಇಲ್ಲ. 3ರಲ್ಲಿನೂ ನೀರು ಚೆನ್ನಾಗಿ ಒಳ್ಳೆ ನೀರು ಸಿಕ್ಕಿದೆ. ಹಳೆ ಮೋಟರ್ಗಳೇನು ಅದಕ್ಕೆ ಹಾಕ್ತಿವಿ, ಪ್ಲಸ್ ಪೈಪ್ಸ್ ಏನಾದ್ರು ಶಾರ್ಟೇಜು, ಆಮೇಲೆ ಕೇಬಲ್ ಶಾರ್ಟೇಜ್ ಇದ್ದಾಗ ಅದು ಇಮಿಡಿಯೇಟ್ ಮಾಡ್ಕೋಬೇಕಾಗ್ತದೆ. ಗ್ರಾಮ ಪಂಚಾಯತಿ ಇದೆಲ್ಲ JJM ಯಾವ್ದೋ ಒಂದು ಫಂಡ್ಸ್ ನಾವು ಮಾಡ್ಕೋಬೇಕಾಗ್ತದೆ. ಆಮೇಲೆ ಏನಾಗುತ್ತೆ, ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ನಾವು ಇವತ್ತು ಒಂದು 10 ವಿಲೇಜ್ಗೆ ಬೋರ್ ಇಲ್ಲ, ನೀರಿಲ್ಲ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇವತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಅಪ್ರೂವಲ್ ಆಗಿ ನಿಮ್ಗೆ ಬಂದ್ಬಿಡುತ್ತೆ, ಇಲ್ಲಿಂದ ಕಮಿಟಿಯಿಂದ ನಾವು ಕಳ್ತೀವಿ. ನಾಳೆ ಇನ್ನೊಂದು 2-3 ಬೋರ್ವೆಲ್ ನಿಂತೋಗುತ್ತೆ ನೀರು.
ನೆಕ್ಸ್ಟ್ ಡೇನೇ ನಿಂತೋಗುತ್ತೆ. ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗೋದಿಲ್ಲ, ಯಾವತ್ತು ಎಲ್ಲಿ ನಿಂತೋಗುತ್ತೆ, ಯಾವತ್ತು ಎಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುಡಿಬಂಡೆ ತಾಲೂಕಿನ ಕಾಡಂಚಿನ ಬೆಟ್ಟ ಪ್ರದೇಶದಲ್ಲಿರುವ ಪೊಲಮಿರಾಜು ದೇವರಿಗೆ ಗ್ರಾಮಸ್ಥರು ಮಂಗಳವಾರ ವಿಶೇಷ ಪೂಜೆ ಸಲ್ಲಿಸಿದ್ರು. ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ಜಾನುವಾರುಗಳ ಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು. ಗುಡಿಬಂಡೆ ತಾಲೂಕಿನ ಕಾಡಂಚಿನ ಬೆಟ್ಟ ಪ್ರದೇಶದಲ್ಲಿರುವ ಪೊಲಮಿರಾಜು ದೇವರಿಗೆ ಗ್ರಾಮಸ್ಥರು ಮಂಗಳವಾರ ವಿಶೇಷ ಪೂಜೆ ಸಲ್ಲಿಸಿದರು. ಉತ್ತಮ ಬೆಳೆ, ಸಮೃದ್ಧ ಬೆಳೆ ಹಾಗೂ ಜಾನುವಾರುಗಳ ಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ತಾತ ಮುತ್ತಾತರ ಕಾಲದಿಂದಲೂ ಪೊಲಮಿರಾಜು ದೇವರಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನ ಗ್ರಾಮಸ್ಥರು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಪಾಂಡವರ ಕಾಲದಿಂದಲೇ ಈ ಪೂಜಾ ಪರಂಪರೆ ನಡೆದುಕೊಂಡು ಬಂದಿದೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿದೆ. ಕಾಡಿನಲ್ಲಿ ಮೇಯಲು ತೆರಳುವ ಹಸು, ದನ, ಕರು, ಕುರಿ, ಮೇಕೆ ಸೇರಿದಂತೆ ಜಾನುವಾರುಗಳು ಸುರಕ್ಷಿತವಾಗಿ ಮನೆಗೆ ಮರಳಬೇಕು. ಯಾವುದೇ ರೀತಿಯ ಅಪಾಯ ಸಂಭವಿಸಬಾರದು. ರೈತರು ಬೆಳೆದ ಬೆಳೆಗಳು ಉತ್ತಮವಾಗಿ ಬೆಳೆಯಬೇಕು. ಗ್ರಾಮದಲ್ಲಿ ಸುಭಿಕ್ಷೆ ನೆಲೆಸಬೇಕು ಎಂಬ ಉದ್ದೇಶದಿಂದ ಪೊಲಮಿರಾಜು ದೇವರಿಗೆ ಪೂಜೆ ಸಲ್ಲಿಸುವ ಪದ್ಧತಿ ಬೆಳೆದು ಬಂದಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ರು. ಕರ್ನಾವಳಹಳ್ಳಿ ಗ್ರಾಮದಿಂದ ನಾವು ಬರುತ್ತೇವೆ. ವರ್ಷಕ್ಕೊಮ್ಮೆ ನಾವು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀರಿ. ಮತ್ತು ಇಲ್ಲಿ ನಾವು ಮಳೆ ಬರೋದ್ರಕ್ಕೆ, ಮಳೆ ಇದಾಗೋದ್ರಕ್ಕೆ ನಾವು ದನ ಕರ ಚೆನ್ನಾಗಿ ದೇವ್ರು ಕಾಪಾಡ್ಕೊಂಡು ಬರೋದಕ್ಕಾಗಿ ನಾವು ವರ್ಷಕ್ಕೊಮ್ಮೆ ಬರ್ತೀರಿ. ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ನಾವು ಪೊಲಮರಾಜು ದೇವರು ಅಂತ, ಪೊಲಮರಾಜು ಅಂದರೆ ನಮ್ಮ ಊರಕ್ಕೆ ಎಲ್ಲ ಇದು ನಮ್ಮ ಈ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಕಾಪಾಡ್ಕೊಂಬರೋ ದೇವರು ಇಲ್ಲಿ. ನಂಬಿಕೆಯಿಂದ ನಾವಿಲ್ಲಿ ಬಂದು ಪೂಜೆ ಮಾಡ್ಕೊಂಡು ಯಾವಾಗಲೂ ವರ್ಷ ಹೋಗ್ತಾ ಇರ್ತೀರಿ ನಾವಿಲ್ಲಿ. ಹಿಂದಿನ ಕಾಲದಲ್ಲಿ ಕಾಡಿನೊಳಗೆ ತೆರಳಲು ಜನರು ಭಯ ಪಡುತ್ತಿದ್ದರು. ಕಾಡಿನಲ್ಲಿ ಜಾನುವಾರುಗಳನ್ನು ಮೇಯಿಸಲು ತೆರಳುವವರು ದೇವರನ್ನ ನೆನೆದು ಹೋಗುತ್ತಿದ್ರು. ಈ ಸಂದರ್ಭದಲ್ಲಿ ಕಾಡಿನ ಬೆಟ್ಟ ಪ್ರದೇಶಗಳಲ್ಲಿ ಕಲ್ಲಿನ ರೂಪದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ತಮ್ಮ ಜಾನುವಾರುಗಳು ಹಾಗೂ ಬೆಳೆಗಳಿಗೆ ರಕ್ಷಣೆ ದೊರೆಯಲಿ ಎಂದು ಪೂಜೆ ಸಲ್ಲಿಸುತ್ತಿದ್ರು. ಅಂದಿನಿಂದ ನಡೆದುಕೊಂಡು ಬಂದಿರುವ ಈ ಆಚರಣೆ ಇಂದಿಗೂ ಮುಂದುವರೆದು ಪೊಲಮಿರಾಜು ದೇವರನ್ನ ಕಾಡಿನ ರಕ್ಷಕ ಹಾಗೂ ಜಾನುವಾರುಗಳ ಪಾಲಕ ಎಂಬ ನಂಬಿಕೆಯಿಂದ ಗ್ರಾಮಸ್ಥರು ಆರಾಧಿಸುತ್ತಿದ್ದಾರೆ. ಪ್ರತಿ ವರ್ಷ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಪೊಲಮಿರಾಜು ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾರೆ. ಅದರಂತೆ ಈ ವರ್ಷವೂ ಗ್ರಾಮಸ್ಥರು ಬೆಟ್ಟಕ್ಕೆ ತೆರಳಿ ದೇವರಿಗೆ ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಸಂಪ್ರದಾಯದಂತೆ ಬಲಿ ಸಮರ್ಪಣೆಯನ್ನ ಮಾಡಲಾಯಿತು. ಈ ಬಾರಿ ಮಳೆ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ಪೂಜೆಗೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಉತ್ತಮ ಮಳೆ ಸುರಿದು ಕೆರೆ, ಕಟ್ಟೆ, ಜಲಮೂಲಗಳು ತುಂಬಬೇಕು. ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಮಳೆಯಾಗಬೇಕು. ರೈತರ ಬೆಳೆಗಳು ಉತ್ತಮವಾಗಿ ಬೆಳೆಯಬೇಕು ಹಾಗೂ ಜಾನುವಾರುಗಳು ರೋಗ ರುಜಿನಗಳಿಂದ ಮುಕ್ತವಾಗಿ ಆರೋಗ್ಯವಾಗಿರಬೇಕು ಎಂದು ಗ್ರಾಮಸ್ಥರು ಪ್ರಾರ್ಥಿಸಿದರು. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಚಿಂತಾಮಣಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ 11 ಕೆವಿ ವಿದ್ಯುತ್ ಮಾರ್ಗವನ್ನ ಭೂಗತ ಕೇಬಲ್ ಮಾರ್ಗವಾಗಿ ಪರಿವರ್ತಿಸುವ 4121.74 ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಎಂಆರ್ಎಫ್ ಟೈರ್ ಶೋರೂಮ್ ಪಕ್ಕದಲ್ಲಿ 11 ಕೆವಿ ಓವರ್ ಹೆಡ್ ವಿದ್ಯುತ್ ಮಾರ್ಗವನ್ನು ಭೂಗತ ಕೇಬಲ್ ಮಾರ್ಗವಾಗಿ ಪರಿವರ್ತಿಸುವ ಕಾಮಗಾರಿಯ 4121.74 ಲಕ್ಷ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ಇದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದ್ದು ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಡ್ಲಘಟ್ಟದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಶಂಕುಸ್ಥಾಪನೆ ನೆರವೇರಿಸಿದ್ದರು ಎಂದರು. ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದ ವೇಳೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳಲಿಲ್ಲ. 2-3 ಸಲ ಅದು ರೀಟೆಂಡರ್ ಆಗಿದ್ದ ಕಾರಣ ಕಾಮಗಾರಿ ತಡವಾಯಿತು. ಈಗಾಗಲೇ ಕಾಮಗಾರಿಗೆ ಈ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆಗಿನ ಉಪಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈಗ ಸರಳವಾಗಿ ಇದು ಕಾಮಗಾರಿ ಪ್ರಾರಂಭ ಮಾಡುವಂತದ್ದಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಕೇಬಲ್ ಕಾಮಗಾರಿಯನ್ನ ನಗರದ ಕೆಲ ಭಾಗಗಳಲ್ಲಿ ಅಳವಡಿಸಲಾಗುವುದು. ಇದರಲ್ಲಿ ಸಾರ್ವಜನಿಕರಿಗೆ ಕೆಲ ತೊಂದರೆಗಳಾಗಬಹುದು. ಇದನ್ನ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಕೋರಿದರು.
ನಾನು ಹೇಳಿದೆ ಶಿವಶಂಕರ್ ಅವ್ರಿಗೆ, ಶ್ರೀನಾಥ್ ಅವ್ರಿಗೆ ಹೇಳಿದೆ, ಎಸ್ಟಿಮೇಟ್ ಮಾಡಿ ನಾನು ಜಾರ್ಜ್ ಸಾಹೇಬ್ ಹತ್ರ ಮಾತಾಡ್ತೀನಿ, ಏನಾದರೂ ಮಾಡಿ ಆ ಹಿಂದಿನ ಕನಸು ನನಸಾಗಬೇಕು, ಈ ಓವರ್ ಹೆಡ್ ಲೈನ್ಸು, ದೊಡ್ಡ ದೊಡ್ಡ ಸ್ಪನ್ ಪೋಲ್ಸು ಇವೆಲ್ಲ ಹೋಗಬೇಕು, ಆದಷ್ಟು ಒಂದು ರೀತಿ ಬದಲಾವಣೆ ಆಗಬೇಕು ನಮ್ಮ ಟೌನಲ್ಲಿ ಅಂತ ಹೇಳಿ ನಾನು ಒಂದು ಎಸ್ಟಿಮೇಟ್ ರೆಡಿ ಮಾಡಿದಾಗ ಅವರು 1 ಕೋಟಿ 118-19 ಕೋಟಿಗೆ 116 ಕೋಟಿಗೆ ಮಾಡಿದ್ರು. ಏನು HT ಲೈನು ಮತ್ತು LT ಲೈನ್ ಕೂಡ. LT ಲೈನ್ ಅಂದರೆ ಅಂಡರ್ಗ್ರೌಂಡ್ ಆಗೋದಿಲ್ಲ. LT ಲೈನು ನಾವು ಏರಿಯಲ್ ಬಂಚು, ಹಿಂದೆ ನಾನು MG ರೋಡ್ ಅಗಲ ಮಾಡುವಂಥ ಸಂದರ್ಭದಲ್ಲಿ ಇಡೀ ಈ 1-2 ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಏರಿಯಲ್ ಬಂಚ್ ಕೇಬಲ್ ಹಾಕ್ಸಿದ್ದೆ. ನಾನು ಏನು ಟ್ವಿಸ್ಟ್ ಆಗಿರುವಂಥ ಕೇಬಲ್ ನೀವು ನೋಡಿರ್ತೀರಿ, ವೈರ್ ಇರಲ್ಲ, ಕೇಬಲ್ ಇರ್ತದೆ. ಅದನ್ನು ಆ ಕಾಲದಲ್ಲೇ ನಾನು 2005-6ರಲ್ಲಿ ಹಾಕ್ಸಿರುವಂಥದ್ದು. ಅವತ್ತು ಶಿವಮೊಗ್ಗ ಬಿಟ್ಟರೆ ಬೇರೆ ಎಲ್ಲೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಅವರು. ಇವೆಲ್ಲ ನಾವು ಮುಂದಾಲೋಚನೆ ಇಟ್ಕೊಂಡು ಮಾಡಿರುವಂಥದ್ದು, ಇವೆಲ್ಲ ನಾವು ಇಟ್ಕೊಂಡು ಆಗ ಮಾಡಿರುವಂಥದ್ದು. ಅದನ್ನು ಈಗ ಮತ್ತೆ ಅದನ್ನು ಮಾಡಬೇಕು ಅಂತ ಹೇಳಿದಾಗ ನನಗೆ ಹೇಳಿದ್ರು, ಒಂದೇ ಸತಿ ಅಷ್ಟು ಬೇಡ ಇದ್ದ, ನಾವು ಫಸ್ಟು HT ಲೈನು ಕೊಡ್ತೀವಿ, ಆಮೇಲೆ ಅಂಡರ್ಗ್ರೌಂಡ್ ಕೇಬಲ್ಗೆ ಹಣ ಕೊಡ್ತೀವಿ ಅಂತ ಹೇಳಿ ಪಾಪ ಅವರು ಜಾರ್ಜ್ ಸಾಹೇಬರು ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ನಂಜನಗೂಡು ತಾಲೂಕು ಹೆಡತಲೆ ಗ್ರಾಮದಲ್ಲಿ TSP ಅನುದಾನದ ಅಡಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ರಿಂದ ಭೂಮಿ ಪೂಜೆ ನೆರವೇರಿಸಿತು. ನಂಜನಗೂಡು ತಾಲೂಕು ಹೆಡತಲೆ ಗ್ರಾಮದಲ್ಲಿ TSP ಅನುದಾನದ ಅಡಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣರಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು. ನಂತರ ಮಾತನಾಡಿದ ಅವರು, ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿದೆ. ಈಗಾಗಲೇ ಸುಮಾರು 1 ಕೋಟಿಗಿಂತ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಮುಂದುವರೆದು ಇಂದು ಸುಮಾರು 50 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಲಾಗಿದೆ. ಹಾಗೆಯೇ ಗ್ರಾಮದಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಗಿದೆ ಎಂದರು. ಬೀದಿಗಳ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ 2 ಕಡೆ ಡ್ರೈನೇಜು ಮತ್ತು ಚರಂಡಿ ಆಗಬೇಕಾಗಿದೆ, ಡ್ರೈನೇಜು ಮತ್ತು ರಸ್ತೆ ಕೂಡ ಆಗಬೇಕಾಗಿದೆ. ಜೊತೆಗೆ ಉಪ್ಪಾರ ಬಡಾವಣೆಯಲ್ಲಿ ಕೂಡ ಅಲ್ಲೂ ರಸ್ತೆಗಳಾಗಬೇಕಾಗಿದೆ, ಚರಂಡಿ ಆಗಬೇಕಾಗಿದೆ. ಹೊಸ ಬಡಾವಣೆ ಅಲ್ಲೂ ಕೂಡ ಆಗಬೇಕಾಗಿದೆ. ಅದರಿಂದ ತಾವೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದೀರಾ, ಅದನ್ನು ಕೂಡ ಹಂತವಾಗಿ ನಾವು ಮಾಡಿಕೊಡ್ತೇವೆ. ಜೊತೆಗೆ ವಿಶೇಷವಾಗಿ ಇಲ್ಲಿರುವಂತಹ ಒಂದು ಏನು ಬೈಪಾಸ್ ಮಾಡಿಕೊಡ್ಬೇಕು ಅಂತ ಸಾಕಷ್ಟು ದಿನಗಳ ಒಂದು ಬೇಡಿಕೆ ಇತ್ತು. ಅದನ್ನು ಕೂಡ ಈಗಾಗಲೇ DPR ತಯಾರಾಗಿದೆ. ಈಗಾಗಲೇ ಅದು ಕೂಡ ಜಾರಕಿಹೊಳಿ ಸಾಹೇಬ್ರ ಗಮನಕ್ಕಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜೊತೆಗೆ ಸಮುದಾಯ ಭವನ ಹಿಂದೆಯಿಂದನೂ ಕೂಡ ನಮ್ಮ SC ಬಸವರಾಜರವರು ಅವರು ಕೂಡ ಇಲ್ಲಿ ZP ಮೆಂಬರ್ ಆಗಿದ್ದನ್ನು ಕೂಡ ಇಲ್ಲಿ ಕೇಳ್ತಾ ಇದ್ರು, ಒಂದು ಉತ್ತಮವಾದಂಥ ಸಮುದಾಯ ಭವನವನ್ನು ಇಲ್ಲಿ ಮಾಡಿಕೊಡ್ಬೇಕು ಅಂತ. ಜಾಗ ಈಗಾಗಲೇ ಹೇಳಿದ್ದಾರೆ, ಜಾಗ ಸ್ಟ್ಯಾಚು ಹಿಂಭಾಗದ 1 ಎಕರೆ ಜಾಗ ಇದೆ ಅಂತ ಹೇಳ್ತಿದ್ದಾರೆ. ಅಸೆಸ್ಮೆಂಟ್ ಕೊಟ್ಟರೆ ಖಂಡಿತವಾಗಿಯೂ ಭವನಕ್ಕೂ ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಇಲ್ಲಿಗೆ ಒಂದು ಬ್ಯಾಂಕ್ ಬೇಕು ಅಂತ ಆಗಾಗೆಲ್ಲೂ ಕೂಡ ಕೇಳ್ತಾ ಇರ್ತೀರಾ, ನ್ಯಾಷನಲೈಸ್ ಬ್ಯಾಂಕ್ ಒಂದು ಬೇಕು ಅಂತ. ವಾಟೆಡ್ ಬ್ಯಾಂಕು ಕೇಳ್ತಿರಲ್ಲ, ಬ್ಯಾಂಕು ಬೇಕು ಅಂತ ಕೇಳ್ತೀರಾ. ಖಂಡಿತವಾಗಿಯೂ ಬ್ಯಾಂಕ್ ಅವ್ರ ಹತ್ರ ಕೂಡ ನಾನು ಮಾತನಾಡ್ತೀನಿ. ಗ್ರಾಮದ ಅಭಿವೃದ್ಧಿ ಹಂತ ಹಂತವಾಗಿ ಮಾಡಲಾಗುವುದು. ನಿಮ್ಮ ಸಹಕಾರ ಇದಕ್ಕೆ ಅಗತ್ಯವಿದ್ದು ಗ್ರಾಮದಲ್ಲಿ ಬೈಪಾಸ್ ರಸ್ತೆ ಅಭಿವೃದ್ಧಿಗೆ DPR ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗತಗೊಳಿಸಲಾಗುವುದು. ಅಲ್ಲದೆ ಈ ಭಾಗದಲ್ಲಿ ವಿಶೇಷವಾಗಿ ದೊಡ್ಡ ಸಮುದಾಯ ಭವನ ನಿರ್ಮಾಣಕ್ಕೆ ಗ್ರಾಮದವರ ಬೇಡಿಕೆಯಾಗಿದ್ದು, ಸ್ಥಳ ನೀಡಿದರೆ ಅನುದಾನ ನೀಡುತ್ತೇವೆ ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಇದೀಗ ಪುಟ್ಟ ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್,
10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅಪಘಾತದಲ್ಲಿ ಗಾಯಗೊಂಡು ರಸ್ತೆಯಲ್ಲಿ ಬಿದ್ದಿದ್ದ ಬೈಕ್ ಸವಾರನ ನೆರವಿಗೆ ಬಂದು ಮಾನವೀಯತೆ ಮೆರೆದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ತಾಲೂಕಿನ ಹುದುಕುಳ ಗ್ರಾಮದ ಬಳಿ ಬೈಕ್ ಅಪಘಾತ ನಡೆದು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸಿದ್ರು. ಅಪಘಾತ ಕಂಡ ಕೂಡಲೇ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಗಾಯಾಳುವನ್ನ ಆಸ್ಪತ್ರೆಗೆ ರವಾನೆ ಮಾಡಲು ವ್ಯವಸ್ಥೆ ಮಾಡಿದ್ರ. ಬಂಗಾರಪೇಟೆಯಿಂದ ಕೋಲಾರದ ಕಡೆ ಹೊರಟಿದ್ದ ಶಾಸಕ ನಾರಾಯಣಸ್ವಾಮಿ ಮಾರ್ಗ ಮಧ್ಯೆ ಹುದುಕುಳ ಬಳಿ ಅಪಘಾತ ಗಮನಿಸಿ ಸಹಾಯ ಹಸ್ತ ಚಾಚಿದ್ದಾರೆ. ತಮಿಳುನಾಡಿಗೆ 16 ಟಿಎಂಸಿ ನೀರು ಬಿಡುವಂತೆ ನಿಗಮ ಶಿಫಾರಸು ಮಾಡಿರುವ ಹಿನ್ನೆಲೆ ಕೋಲಾರದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದು, ಇಂದು ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. 12,000 ಕ್ಯೂಸೆಕ್ ನೀರನ್ನ 15 ದಿನ ಬಿಡಲು ಹೇಳಿದ್ದಾರೆ. ಇಂದು ಮಧ್ಯಾಹ್ನ ಮೀಟಿಂಗ್ ಇದೆ, ನೋಡೋಣ ಏನಾಗುತ್ತೋ ಎಂದರು. ನಮ್ಮ ಅಧಿಕಾರಿಗಳು, ವಕೀಲರು, ತಜ್ಞರು ಹೋಗಿದ್ದಾರೆ, ನಮ್ಮ ವಾದವನ್ನ ಆಲಿಸಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರು ವಾದ ಮಾಡ್ತಾರೆ.
ಮೇ ಜೂನ್ನಲ್ಲಿ ಸಹಜವಾಗಿ ತಮಿಳುನಾಡಿಗೆ 3.5 TMC ನೀರು ಹರಿದಿದೆ. ತಮಿಳುನಾಡಿಗೆ ಇನ್ನೂ ಮಳೆಯಾಗುವ ಅವಕಾಶವಿದೆ. ನಾನು ಸಿಎಂ ಜೊತೆಗೆ ಮಾತನಾಡುವೆ. ಕೋಲಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೀಗಂತ ಹೇಳಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ಭಾರೀ ಪೈಪೋಟಿ. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಪೈಪೋಟಿ. ಕಾರ್ಯಕರ್ತರಿಂದ ಅರ್ಜಿ ಸಲ್ಲಿಕೆ. 15 ಮಂದಿಯಿಂದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಕೆ. ಮಳೆಗಾಗಿ ದೇವರಿಗೆ ಕುರಿ ಬಲಿ, ಕತ್ತೆಗಳಿಗೆ ಮದುವೆ. ಉತ್ತಮ ಮಳೆ ಬೆಳೆಗಾಗಿ ದೇವರ ಮೊರೆ ಹೋದ ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರು ಗ್ರಾಮಸ್ಥರು. ಮಳೆಗಾಗಿ ವಿಶೇಷ ಪೂಜೆಗಳು, ಜಾತ್ರಾ ಮಹೋತ್ಸವ. ಬಿಜೆಪಿಯವರು ನಾಮರ್ದರು ಎಂದ ಶಾಸಕ ಪ್ರದೀಪ್ ಈಶ್ವರ್. ವಿಜಯೇಂದ್ರಗೆ ಅವಮಾನವಾಗುತ್ತೆಂದು ಫ್ಲೆಕ್ಸ್ ತೆರವು ಮಾಡಲಿಲ್ಲ. ಕಾನೂನು ಎಲ್ಲರಿಗೂ ಒಂದೇನಾ? ಫ್ಲೆಕ್ಸ್ ವಿಚಾರದಲ್ಲಿ ಹೊಸ ಚರ್ಚೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.